ನಮಸ್ತೆ ವೀಕ್ಷಕರೇ, ಎಲ್ಲರ ಮನೆ ನೀರು ದೋಸೆ ತೂತು ಅಂತ ಹೇಳ್ಕೊಂಡು ಇವತ್ತಿನ ನೀರು ದೋಸೆ ಡಿಶ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು ಬೌಲ್ ತಗೊಳ್ಳಿ, ಅದಕ್ಕೆ ಅಕ್ಕಿ ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ತೊಳೆದು ಮತ್ತೆ ಸ್ವಲ್ಪ ನೀರಲ್ಲಿ ಅದನ್ನು ನೆನೆಯಕ್ಕೆ ಬಿಡಿ. ಓವರ್ ನೈಟ್ ಕೂಡ ಆಗ್ಬೋದು, ಒಂದು 4 ಅವರ್ಸ್ ಸಾಕು, ಚೆನ್ನಾಗಿ ನೆನೆಯುತ್ತೆ. ಅದಾದಮೇಲೆ ನಾನು ನೆನೆಸಿರೋ ಅಕ್ಕಿ ಇಟ್ಟಿದ್ದೀನಿ. ಆ ನೆನೆಸಿರೋ ಅಕ್ಕಿಯನ್ನು ಮಿಕ್ಸಿಗೆ ಹಾಕಿ ಚೂರು ನೀರು ಹಾಕ್ಕೊಳ್ಳಿ. ಆಮೇಲೆ ಮಿಕ್ಸಿಯಲ್ಲಿ ಹಾಕಿ ರುಬ್ಕೊಳ್ಳಿ. ಫೈನ್ ಪೇಸ್ಟ್ ಆಗುವ ತನಕ ರುಬ್ಕೊಳ್ಳಿ. ನಾನು ಸ್ವಲ್ಪ ನೀರು ಹಾಕೋತಾ ಇದ್ದೇನೆ, ಅದರಿಂದ ಚೂರು ಬ್ಯಾಟರ್ ಚೆನ್ನಾಗಿ ಆಗುತ್ತೆ, ಚೂರು ತೆಳು ಆಗುತ್ತೆ. ಸ್ವಲ್ಪ ಜೀರಿಗೆ ಹಾಕೊತಾ ಇದ್ದೇನೆ, ಇದು ಆಪ್ಷನಲ್. ಒಂದು ಚಿಕ್ಕ ಬೌಲ್ಗೆ ಎಣ್ಣೆ ತಗೊಳ್ಳಿ, ಮತ್ತು ಕಟ್ ಮಾಡಿರೋಂತಹ ಆನಿಯನ್ ಅದರಲ್ಲಿ ಒಂದು ಪಾರ್ಟ್ ತೆಗೆದು ಅದರಿಂದ ಫೋರ್ಕಿಂದ ಅದನ್ನು ಚುಚ್ಚಿ ಇಟ್ಕೊಳ್ಳಿ. ನಾವು ಇಲ್ಲಿ ಯಾವುದೇ ತರಹದ ಸಿಲಿಕಾನ್ ಬ್ರಷ್ಗಳನ್ನು ಯೂಸ್ ಮಾಡ್ತಾ ಇಲ್ಲ, ಇದನ್ನೇ ಸಿಲಿಕಾನ್ ಬ್ರಷ್ ಆಗಿ ನಾವು ಯೂಸ್ ಮಾಡ್ತಾ ಇದ್ದೇನೆ. ಬಿಸಿ ಮಾಡಿಕೊಂಡ ತವಕ್ಕೆ ಚೂರು ಎಣ್ಣೆನ ಬ್ರಷ್ ಮಾಡ್ಕೊಳ್ಳಿ, ಆಗಲೇ ಪರಿಮಳ ಬರುತ್ತೆ ಈರುಳ್ಳಿಯದ್ದು. ಆಮೇಲೆ ಸ್ವಲ್ಪ ಬ್ಯಾಟರನ್ನು ತಗೊಂಡು ಎಲ್ಲ ಕಡೆ ಕೂಡ ಈವನ್ ಆಗಿ ಸ್ಪ್ರೆಡ್ ಮಾಡಿದಾದ್ಮೇಲೆ ಒಂದು ಮುಚ್ಚಳ ಮುಚ್ಚಿ. ಈಗ ನೋಡಿ, ನಮ್ಮ ಬಿಸಿ ಬಿಸಿಯಾದ ನೀರು ದೋಸೆ ರೆಡಿ. ಇದರ ಜೊತೆ ನಾನ್ ವೆಜ್ಜು ಕೂಡ ತುಂಬ ಚೆನ್ನಾಗಿ ಹೋಗುತ್ತೆ, ಹಾಗೆ ವೆಜ್ಜು ಕೂಡ ತುಂಬ ಚೆನ್ನಾಗಿ ಹೋಗುತ್ತೆ. ಈ ತರಹದ ಮ್ಯಾಂಗ್ಳೂರ್ ರೆಸಿಪಿ ನಿಮಗೆ ಇಷ್ಟ ಇದ್ದಲ್ಲಿ ಈ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.